ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಬೆಳಿಗ್ಗೆನೇ ಮಾಡಿದ್ದು ಇವತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಮಗ ಸ್ವಲ್ಪ ಓದ್ಕೊಂಡು ಕೂತ್ಕೊಂಡಿದ್ದ, ಹಂಗಾಗಿ ಅವ್ನು ಸ್ಕೂಲಿಗೆ ಟೈಮ್ ಆಗುತ್ತೆ, ತಿಂಡಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ತಿಂಡಿಗೆ ಇವತ್ತು ಫ್ರೈಡ್ ರೈಸ್ ಮಾಡಮ್ಮ ಅಂತ ಅಂದ. ಫ್ರೈಡ್ ರೈಸ್ಗೆ ಎಲ್ಲ ಥರ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು, ಮತ್ತು ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಮಾಮೂಲಿ ಏನಾಗ್ತಾರೋ ಎಲ್ಲ ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಅನ್ನ ಮಾಡಿ ಇಟ್ಕೋಬೇಕು. ಮತ್ತು ಹಸಿ ತರಕಾರಿಗಳೆಲ್ಲನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಮಾತ್ರ ಫ್ರೈ ಮಾಡಬೇಕು, ಚೆನ್ನಾಗಿ ಬೇಯಿಸ್ಕೊಬಾರ್ದು. ಮತ್ತು ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಆರಿರೋಂಥ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯವ್ರು ತಿಂಡಿ ಎಲ್ಲ ತಿನ್ನಲ್ಲ, ಅವರಿಗೆ ಸ್ವಲ್ಪ ಹಲಸಿನ್ಕಾಯಿ ಸಾಂಬಾರು ಮಾಡೋಣ ಅಂತ ಊರಿಂದ ಹಲಸಿನ್ಕಾಯಿ ತಂದಿದ್ದೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡೆ. ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡು, ಮತ್ತು ಅದಕ್ಕೆ ಹಸಿ ಕಾಳು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಹಸಿ ಕಾಳು ಕೂಡ ರೆಡಿ ಮಾಡಿಕೊಂಡೆ. ನಾನೆಲ್ಲ ಕೂಡ ಮಾಡೋದು ನಾಟಿ ಸ್ಟೈಲಲ್ಲೇ. ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಮುದ್ದೆ ಕೂಡ ಮಾಡಿಕೊಟ್ಟು, ಅಮ್ಮ ಊರಿಂದ ಸ್ವಲ್ಪ ಬೆಣ್ಣೆ ಕೊಟ್ಟು ಕಳಿಸಿದ್ರು. ತುಪ್ಪ ಕಾಯಿಸೋಣ ಅಂತ ರೆಡಿ ಮಾಡಿಕೊಂಡೆ. ತುಪ್ಪ ಮಾಮೂಲಿ ಎಲ್ಲರೂ ಏನಾಗ್ತಾರೋ ಅದೇ ಥರ ನಾನು ಕಾಯಿಸೋದು. ಅದಾದಮೇಲೆ ಶಾಪಿಗೆ ಹೋಗಿ ಸ್ವಲ್ಪ ಸಂಜೆ ಬೇಜಾರು ಅನಿಸ್ತಾಯಿತ್ತು. ನಮ್ಮ ಚಿನ್ನಮ್ಮ ಬಂದಳು, ಅವಳ ಜೊತೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಈ ದಿನ ಕಳೆದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್.